ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಹೂಕೋಸಿನ ಪರೋಟ. ಮೃದುವಾದ, ಬಿಸಿಯಾದ, ರುಚಿಯಾದ, ಎಲ್ಲರೂ ಇಷ್ಟಪಡುವಂಥ ಹೂಕೋಸಿನ ಪರೋಟ. ನೀವು ಎಲ್ಲ ರೀತಿ ಪರೋಟ ನೋಡಿರ್ತೀರಿ, ಆದರೆ ಇವತ್ತು ವಿಶೇಷವಾದ ಅಡುಗೆ ಸ್ನೇಹಿತರೆ, ಹೂಕೋಸಿನ ಪರೋಟ ಯಾವ ರೀತಿ ಮಾಡುತ್ತಾ ಬರ್ರಿ ನೋಡೋಣ್ರಿ. ಸ್ನೇಹಿತರೆ, ಇವತ್ತಿನ ದಿವಸ ನೋಡ್ರಿ ಹೂಕೋಸಿನ ಪರೋಟ. ಈ ಹೂಕೋಸಿನ ಪರೋಟ ಮಾಡಿಸ್ಬಂದು ನೋಡ್ರಿ, ಮಾರ್ಕೆಟ್ನಿಂದ ಹೂಕೋಸು ತೊಗೊಂಬಂದಿನಿ. ಹೂಕೋಸು ಅಂದ್ರೆ ಫ್ಲವರ್, ಇಂಗ್ಲೀಷ್ನ ಫ್ಲವರ್ ಅಂತಾರೆ ಸ್ನೇಹಿತರೆ. ಈ ಥರ ಸುತ್ತಮುತ್ತ ಇರುವಂಥ ಎಲ್ಲ ತಪ್ಪಲ ತಗೊಂಡಿನಿ. ಇದನ್ನೀಗ ಉಪ್ಪು ನೀರಿನಾಗ ಇಡ್ತೀನಿ ಸ್ನೇಹಿತರೆ, ಸ್ವಚ್ಛ ತಿಳ್ಕೊಂಡು ಉಪ್ಪು ನೀರಿನಾಗ ಇಡ್ತೀನಿ ಸ್ನೇಹಿತರೆ. ಈಗ ಸ್ನೇಹಿತರೆ ಬಿಸಿನೀರು ಮಾಡ್ಕೊಂಡು ನೋಡ್ರಿ, ಬಿಸಿನೀರು ಮಾಡ್ಕೊಂಡು ಏನೈತಿ ಈ ಹೂಕೋಸ ಇಡ್ತೀನಿ ರೀ. ಒಂದು 5-10 ನಿಮಿಷ ಇಟ್ಟು ಇದನ್ನ ಪೂರ್ತಿ ತೊಳ್ಕೊತೀನಿ ಸ್ನೇಹಿತರೆ. ಒಂದು 10 ನಿಮಿಷ ಬಿಟ್ಟು ತೆಗಿತೀನಿ ರೀ ಇದನ್ನ. ಹೂಕೋಸು ಏನೈತಿರಲ್ಲ ಉಪ್ಪು ನೀರೊಳಗೆ ಇಟ್ಟು ಸ್ವಚ್ಛಂಗೆ ತೊಳ್ಕೊಂಡಿನಿ. ಸ್ವಚ್ಛಂಗೆ ತೊಳ್ಕೊಂಡಿನೈತಿ. ಇದನ್ನೀಗ ಸಣ್ಣಗೆ ಒಂದೊಂದು ಈ ರೀತಿ ಪೀಸ್ ಮಾಡ್ಕೊತೀನಿ ರೀ. ಇಲ್ಲಿ ಮಾಡ್ಕೊಂಡು ನೋಡ್ರಿ, ಈ ರೀತಿ ಏನೈತಿ ಮೂರು ಪೀಸ್ ಮಾಡ್ಕೊತೀನಿ ರೀ. ಈಗ ಈ ರೀತಿ ಪೀಸ್ ಮಾಡ್ಕೊಂಡಿನೈತಿ. ಇದನ್ನ ಚಾಪರ್ದು ಹಾಕೊಂಡು ಸಣ್ಣ ಮಾಡ್ಕೊತೀನಿ ರೀ. ಈಗ ಮೊದಲ ಪೂರ ಪೀಸ್ ಮಾಡ್ಕೊತೀನಿ ರೀ ಇದನ್ನೆಲ್ಲಾರಿ. ಈಗ ನೋಡ್ರಿ ಎಲ್ಲ ಫ್ಲವರ್ ನೋಡ್ರಿ ಈ ರೀತಿ ಬಿಡಿಸ್ಕೊಂಡಿನೈತಿ. ಈ ರೀತಿ ಸಣ್ಣಂಗೆ ಕಟ್ ಮಾಡ್ಕೊಂಡು ಸ್ನೇಹಿತರೆ ಮುರ್ಕೊಂಡೀಗ ಈಗ ಚಾಪರ್ದು ಹಾಕೋತೀನಿ ಅಂತ. ಒಮ್ಮೆ ಹಾಕಿದ್ರೆ ಭಾಳ ಹಾಕತ್ ಬಾತ್ ಇಟ್ಟಿಟ್ಟು ಸ್ವಲ್ಪ ಹಾಕೊಳತ್ತೀನಿ ಚಾಪರ್ದಾಗ. ಈಗ ಇದನ್ನ ಚಾಪಿಂಗ್ ಮಾಡ್ಕೊತೀನಿ ರೀ. ಈಗ ನೋಡ್ರಿ ಈ ರೀತಿ ಚಾಪರ್ದ ಹಾಕೊಂಡು ಈ ರೀತಿ ನೋಡಿ ಸ್ನೇಹಿತರೆ, ಈ ರೀತಿ ಜಗ್ತಿನತ್ತ ಸಣ್ಣಂಗೆ ಚಾಪರ್ ಮಾಡ್ತೀನಿ. ಈ ಚಾಪರ್ ಏನೈತಿ ಎಲ್ಲದಕ್ಕೂ ಬರುತ್ತೆ ಸ್ನೇಹಿತರೆ. ಈ ಚಾಪರ್ನ ಏನೈತಿ ಟೊಮೆಟೊ, ಈರುಳ್ಳಿ ಎಲ್ಲನೂ ಇದು ಮಾಡ್ಕೊಂಡು ಚಾಪಿಂಗ್ ಮಾಡ್ಕೊಬೋದು ಸ್ನೇಹಿತರೆ. ಇದ್ರಾಗ ಸ್ನೇಹಿತರೆ ಮಾಡ್ಕೊಂಡು ನೋಡ್ರಿ, ಈಗ ತೆಗಿತೀನತ್ತ ಯಾವ ರೀತಿ. ವಾವ್ ನೋಡ್ರಿ ಈ ರೀತಿ ಸಣ್ಣಂಗೆ ಆಗಿರ್ಬೇಕು. ಇದನ್ನೀಗ ಒಂದು ಪ್ಲೇಟಿಗೆ ತಗೋತೀನಿ ರೀ. ಈಗ ಈ ರೀತಿ ಚಾಪರ್ ಇದ್ರೆ ಎಲ್ಲ ರೀತಿ ಅನ್ಕೊಳಕ ಸ್ನೇಹಿತರೆ. ಒಂದು ಪ್ಲೇಟಿಗೆ ತಗೋತೀನಿ ರೀ. ಈಗ ಇನ್ನಟ್ಟು ಉಳಿದವ್ರಲ್ಲ ಫ್ಲವರ್ ಅದನ್ನ ಹಾಕೋತೀನಿ ನೋಡ್ರಿ. ಈಗ ಅದನ್ನ ಹಾಕೊಂಡು ನಿಂತಿ ಇದು ಕೂಡ ಆಗಲೇ ಯಾವ ರೀತಿ ಸಣ್ಣ ಮಾಡ್ಕೊಟ್ರಿಲ್ಲ ಚಾಪರ್ದಾಗ, ಅದೇ ರೀತಿ ನಿಂತಿ ಇದು ಕೂಡ ಚಾಪರ್ದಾಗ ಮಾಡ್ಕೊತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಚಪಾತಿ ಮಾಡೋ ಮುಂದೆ ನಾವು ಗೋಧಿ ಹಿಟ್ಟು ಯಾವ ರೀತಿ ನಾದ್ಕೋತಿರಲ್ಲ ಅದೇ ಟೈಪ್ ನೋಡ್ರಿ ಕೂಡ ನಾ ಇದು ಮಾಡ್ಕೊಂಡು ಸ್ನೇಹಿತರೆ ನಾದ್ಕೊಂಡಿನ್ರಿ. ಈಗ ಒಂದು 10 ನಿಮಿಷ ಮುಚ್ಚಿಡ್ತೀನಿ ರೀ ಇದನ್ನೀಗ ಸ್ನೇಹಿತರೆ. ನೋಡ್ರಿ ಫ್ಲವರ್ ಏನೈತಿ ಹೂಕೋಸು ಈ ರೀತಿ ನೈಸಾಗಿ ಸಣ್ಣ ಮಾಡ್ಕೊಂಡ್ರಿ ಚಾಪರ್ದಾಗ ಹಾಕೊಂಡು. ಈಗ ನೆಕ್ಸ್ಟ್ ಏನು ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ ರೀ ಸ್ನೇಹಿತರೆ. ಈ ಹೂಕೋಸು ಸಣ್ಣ ಮಾಡ್ಕೊಂಡಿವ್ರಿ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ರೀ ಒಗ್ಗರಣೆ. ಈಗ ಪ್ರತಿಯೊಂದು ಕೂಡ ಯಾವುದೇ ಅಡುಗೆ ಮಾಡ್ರು ಒಗ್ಗರಣೆ ಮುಖ್ಯ ರೀ. ಅಡುಗೆಗೆ ಯಾವಳು ಒಗ್ಗರಣೆ ಮುಖ್ಯ ರೀ. ಈ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿನಿ ಸ್ನೇಹಿತರೆ. ಪಾತ್ರೆ ಇಟ್ಕೊಂಡಿನಿ ಬರ್ಸನ್ ಮ್ಯಾಗ. ಪಾತ್ರೆ ಇಟ್ಕೊಂಡಿನಿ 2 ಸ್ಪೂನ್ ಎಣ್ಣೆ ಹಾಕೊಂಡಿನಿ. ಈಗ ಒಗ್ಗರಣೆ ತಯಾರು ಮಾಡ್ಕೊಂಡು ಸ್ನೇಹಿತರೆ 1 ಸ್ಪೂನ್ ಜೀರಿಗೆ ಹಾಕೋತೀನಿ ರೀ. ಎಣ್ಣೆ ಕಾಲೈತಿ ನೋಡ್ರಿ. 1 ಸ್ಪೂನ್ ಸಾಸಿವೆ ಹಾಕೊಂಡಿನಿ. ಸಾಸಿವೆ ಜೀರಿಗೆ ಚಟಪಟ ಅನ್ನಕತ್ಕೋರಿ. ಎಣ್ಣೆ ಕಾಲೈತಿ ಅಂದರ್ಥ ಹಸಿ ಶುಂಠಿ ಹಾಕೋತೀನಿ ಸ್ನೇಹಿತರೆ. ಹಸಿ ಶುಂಠಿ ಪೇಸ್ಟ್ ಮಾಡ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನತ್ತ. 1 ಕಪ್ ಈರುಳ್ಳಿ ಹಾಕೋತೀನಿ ರೀ. ಒಂದು ಉಳ್ಳಾಗಡ್ಡಿ ತೊಗೊಂಡು ಈರುಳ್ಳಿ ತೊಗೊಂಡು ಚೆನ್ನಾಗಿ ಎಡ್ಸ್ಕೊಂಡು ಅದನ್ನು ಕೂಡ ಹಾಕೊಂಡಿನಿ ಸ್ನೇಹಿತರೆ. ಈಗ ಚೆನ್ನಾಗಿ ತಿರುಗಾಡಿನ್ರಿ, ಆ ಕಡೆ ಈ ಕಡೆ ಚೆನ್ನಾಗಿ ತಿರುಗಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಎಣ್ಣೆ ಒಳಗೆ. ಅದನ್ನ ಎಣ್ಣೆ ಒಳಗೆ ಎಷ್ಟು ಚಂದ ಫ್ರೈ ಮಾಡ್ಕೊತೀವಿ ಅಷ್ಟು ಚಂದ ಒಗ್ಗರಣೆ ಫಸ್ಟ್ ಕ್ಲಾಸ್ ಹಾಕೋ ಸ್ನೇಹಿತರೆ. ಮತ್ತು ಹಸಿ ವಾಸನೆ ಹೋಗ್ಬೇಕು. ಮತ್ತು ಅದಲ್ಲದ ಸ್ನೇಹಿತರೆ, ನೀವು ಆಲ್ಮೋಸ್ಟ್ ಎಲ್ಲ ರೀತಿಯ ಪರೋಟಗಳು ವೀಕ್ಷಣೆ ಮಾಡಿರ್ತೀರಿ, ನೋಡಿರ್ತೀರಿ, ಕೇಳಿರ್ತೀರಿ. ಎಲ್ಲ ರೀತಿ ಪರೋಟ ತಿಂದು ಬೇಸರಾಗಿತ್ತು ತಕ್ಕೋರಿ. ಆಲೂ ಪರೋಟ ಬರ್ತೈತಿ ಮತ್ತು ಪನ್ನೀರ್ ಪರೋಟ ಬರ್ತೈತಿ. ಅದೇ ರೀತಿ ಕೂಡ ಇದು ಹೂಕೋಸಿನ ಪರೋಟ, ಗೋಬಿ, ಇದಕ್ಕೆ ಗೋಬಿ ಅಂತಾರೆ ಸ್ನೇಹಿತರೆ. ಗೋಬಿನ ಪರೋಟ ಸ್ನೇಹಿತರೆ ಮಾಡ್ತಾ ಇರೋದು ಇವತ್ತು ನಾವು. ಮತ್ತು ನಿಮಗೆ ಯಾವ ಪರೋಟ ಬೇಕಾದ್ರೆ ಹೇಳ್ರಿ. ಅಕಸ್ಮಾತ್ ಪನ್ನೀರ್ ಪರೋಟ ಬೇಕಾದ್ರೆ ಹೇಳ್ರಿ ಸ್ನೇಹಿತರೆ, ಅದನ್ನು ಕೂಡ ಮಾಡಿ ತೋರಿಸ್ತೀನಂತ. ಆಲೂ ಪರೋಟ ವಿಡಿಯೋ ನಮ್ಮ ಚಾನಲ್ದಾಗ ಸ್ನೇಹಿತರೆ. ಯಾರು ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ಒಂದ್ಸಲ ವೀಕ್ಷಣೆ ಮಾಡಿರಿ ಆಲೂ ಪರೋಟದು. ಈಗ ನೋಡ್ರಿ ಟೊಮೆಟೊ ಹಾಕೋತೀನಂತ. 1 ಟೊಮೆಟೊ ಸಣ್ಣ ಉಳ್ಕೊಂಡಿನಿ ಸ್ನೇಹಿತರೆ. ಸ್ವಲ್ಪ ಟೊಮೆಟೊ ಹಾಕೊಂಡಿನ. ಈಗ ಫ್ರೈ ಮಾಡ್ಕೊಂಡ್ರಿ. ಹಸಿ ಅಂಶ ಹೋಗ್ಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡ್ರಿ ಹೂಕೋಸು ಚಾಪರ್ ಹಾಕೊಂಡಿರಲ್ಲ ಅದು ಪೂರ ಸಣ್ಣ ಹಾಕೊಂಡಿನಿ. ಈಗ ಹಾಕೋತೀನಿ ನೋಡ್ರಿ ಅದನ್ನೀಗ. ಮತ್ತು ಕೆಲವರಿಗೆ ಹೂಕೋಸು ಇಷ್ಟ ಆಗಲ್ಲ ಸ್ನೇಹಿತರೆ. ಮನೆಯ ಮಕ್ಳಿಗೆ ಏನೈತಿ ಇಷ್ಟ ಆಗ್ತಿದ್ದಿಲ್ಲ ಅಂದ್ರೆ, ಮನೆ ಯಜಮಾನ್ರಿ ಇಷ್ಟ ಆಗ್ತಿದ್ದಿಲ್ಲ ಅಂದ್ರೆ ಅವ್ರ ಪಲ್ಯಗೆಲ್ಲ ತಿನ್ನಂಗಿಲ್ಲ ಹೂಕೋಸಿನ ಪಲ್ಯ. ಆ ಟೈಮ್ದಾಗ ಏನೈತಿರಲ್ಲ ಈ ರೀತಿ ನೀವು ಹೂಕೋಸಿನ ಪರೋಟ ಮಾಡಿ ಕೊಟ್ಟಿರ್ತಕೋರಿ. ಒಮ್ಮೆ ತಿಂದ್ರೆ ಅಂದ್ರೆ ಹೇಳ್ತೀನಿ ಮತ್ತೊಮ್ಮೆ ಅದನ್ನ ಮಾಡಂತಾರು. ಆ ರೀತಿ ಟೇಸ್ಟಿಯಾಗಿರ್ತಿ ಸ್ನೇಹಿತರೆ. ಈಗ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ನೋಡ್ರಿ ಯಾವ ರೀತಿ ಫ್ರೈ ಆಗತೈತಿ. ಒಳಗೇನು ಇದನ್ನ ಹಾಕಿರಲ್ಲ, ಟೊಮೆಟೊ ಹಾಕಿರಲ್ಲ, ಈರುಳ್ಳಿ ಹಾಕಿರಲ್ಲ ಮತ್ತು ಹೂಕೋಸು ಏನೈತಿರಲ್ಲ ಎಲ್ಲ ಚೆನ್ನಾಗಿ ಅತ್ಯುತ್ತಮವಾಗಿ ಫ್ರೈ ಆಗಬೇಕು. ಅದು ಎಷ್ಟು ಚೆಂದ ಫ್ರೈ ಆಕತಿ ಅಷ್ಟ ಹೂಕೋಸು ಪರೋಟ ಚೆನ್ನಾಗಿ ಆಕತಿ. ಈಗ ಸ್ನೇಹಿತರೆ ಮಾರ್ಕೆಟ್ನಿಂದ ತಂದಂಥ ಗರಂ ಮಸಾಲ ಹಾಕೋತೀನಿ ರೀ. ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ರೀ.
ಎಲ್ಲ ಗರಂ ಮಸಾಲ ಮತ್ತು ಪೂರ ಎಲ್ಲ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪು ಏನೈತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಅಡಿಗೆ ಯಾವ ಉಪ್ಪು ಬೇಕ್ರಿ, ಉಪ್ಪು ಇದ್ದಷ್ಟು ಅಡಿಗೆ ಚೆನ್ನಾಗಿರ್ತೈತಿ. ಮನೆಯಲ್ಲಿ ತಯಾರಿಸಿದ ಮಸಾಲೆ ಖಾರ ಸ್ನೇಹಿತರೆ, ನಮ್ಮ ಉತ್ತರ ಕನ್ನಡ ಭಾಗದಾಗ ಮಾಡ್ತಾರೋ ಬ್ಯಾಡಿ ಮೆಣಸಿನಕಾಯಿ ತೊಗೊಂಬಂದು ಈ ರೀತಿ ಮಸಾಲೆ ಖಾರ ಮಾಡ್ಕೊತಾರೆ ಸ್ನೇಹಿತರೆ. ಮನೇಲಿ ತಯಾರಿಸಿದ ಮಸಾಲೆ ಖಾರವನ್ನು ಹಾಕೊಳಕತ್ತೀನಿ ನಾನೀಗ. ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ ಹಾಕೋಬಹುದು, ಮಸಾಲೆ ಖಾರ ಇಲ್ಲ ಅಂದ್ರೆ ಚಿಲ್ಲಿ ಪೌಡರ್ ಹಾಕೋದು ಸ್ನೇಹಿತರೆ. ಈಗ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ರಿ. ಉಪ್ಪು ಮಸಾಲೆ ಖಾರ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಅದು ಎಷ್ಟು ಮಿಕ್ಸ್ ಆಕತ್ತೆ ಅಷ್ಟು ಚಂದ ಆಕತ್ರಿ. ಈಗ ಮೇಲ್ಗಡೆ ಸ್ವಲ್ಪ ಇದು ನೋಡ್ರಿ ಕೊತ್ತಂಬರಿ ಸೊಪ್ಪು ತೊಗೊಂಡಿನ್ರಲ್ಲ ಅದನ್ನು ಕೂಡ ಹಾಕೋತೀನತ್ತ. ಈ ಮತ್ತೆ ತಿರ್ಗಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮತ್ತೊಂದ್ಸಲ ರೀ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೋತೀನಿ ರೀ. ಭಾಳ ಹಾಕೊಳ್ಳೋಣ್ರಿ, ಸ್ವಲ್ಪ ಹಾಕೋತೀನಿ ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟು ಎದಕ್ಕೆ ಹಾಕೊಳ್ಳೋದ್ರೆ ಸ್ನೇಹಿತರೆ, ಸ್ಟಫಿಂಗ್ ಬಾಂಡಿಂಗ್ ಚೆನ್ನಾಗಿ ಬರೋ ಸಂಬಂಧ ಹಾಕೊಳ್ಳೋದ್ರಿ. ಇದು ಹಾಕೊಳ್ಳೋದ್ರಿಂದ ಸ್ವಲ್ಪ ಉದುರು ಹಾಕತಿ, ಅದ್ರ ಸಂಬಂಧ ಕಡಲೆ ಹಿಟ್ಟು ಹಾಕೊಳ್ಳೋದು. ಬೇಕಾದ್ರೆ ನೀವು ಬಾಂಬೆ ರವ ಅಂತಾರಲ್ಲ, ಚಿರೋಟಿ ರವ, ಸಣ್ಣ ರವ ಅದನ್ನು ಕೂಡ ಹಾಕೋಬೋದು ಸ್ನೇಹಿತರೆ. ಮತ್ತು ಕಡಲೆ ಹಿಟ್ಟನ್ನು ಹಾಕೋಬಹುದು, ಬಾಂಬೆ ರವ ಹಾಕೋಬಹುದು, ನಿಮ್ಗೆ ಅನುಕೂಲ ತಕ್ಕಂತ ಹಾಕೋಬೋದು ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಸ್ನೇಹಿತರೆ. ನೋಡ್ರಿ ಹೂಕೋಸಿನ ಒಗ್ಗರಣೆ ತಯಾರಾಗೈತ್ರಿ. ಈಗ ಸ್ವಲ್ಪ ಒಂದು 5 ನಿಮಿಷ ಆರಾಕ್ ಬಿಡೋಣ್ರಿ ಇದನ್ನೀಗ ಸ್ನೇಹಿತರೆ. ಈಗ ಆರೈತಿ, ಈಗ ಅದೇನು ಒಗ್ಗರಣೆ ಮಾಡ್ಕೊಂಡಿರೋ ಹೂಕೋಸ ಆರೈತ್ರಿ. ಈಗ ನೋಡ್ರಿ ಗೋಧಿ ಹಿಟ್ಟೇನು ಪೂರ್ತಿ ಇದು ಮಾಡ್ಕೊಂಡಿರಲ್ಲ, ಪೂರ ನಾದ್ಕೊಂಡಿರಲ್ಲ. 10 ನಿಮಿಷ ಆಗೋಕೆ ಪೂರ ನೈಸ್ ಆಗೈತೆ ಸ್ನೇಹಿತರೆ. ಈ ರೀತಿ ಗುಂಡು ಮಾಡ್ಕೊಳ್ಳೋದನೀಗ ನೋಡ್ರಿ. ಈ ಟೈಪ್ ಗುಂಡು ಮಾಡ್ಕೊಳಕತ್ತೀನಿ ನಾ. ಈಗ ಈ ರೀತಿ ಗುಂಡು ಮಾಡ್ಕೊಂಡು ಮುಂದೆ ಏನು ಮಾಡೋದಂದ್ರೆ ಸ್ನೇಹಿತರೆ, ಆ ಹೂಕೋಸಿನ ಒಗ್ಗರಣೆ ಏನೈತಿರಲ್ಲ, ಹೂಕೋಸಿನ ಒಗ್ಗರಣೆ ಈ ರೀತಿ ತುಂಬ್ಕೊಳ್ಳೋದ್ರಿ. ಇದು ಹೋಳಿಗೆ ಮಾಡ್ಕೋಬೇಕಾದ್ರೆ ಹೂರ್ಣ ತುಂಬ್ಕೊತಿರ್ಬೋದು ಒಳಗಡೆ ಸ್ನೇಹಿತರೆ. ಅದೇ ಟೈಪ್ ನೋಡ್ರಿ. ಈಗ ಅದೇ ಟೈಪ ಈ ರೀತಿ ತುಂಬ್ಕೊಂಡು ಏನೈತಿ ಅದರ ಎಷ್ಟು ಹಿಡಿಸಿ ತಟ್ಟ ಹಾಕ್ರಿ. ಭಾಳಷ್ಟು ಹಾಕೋಬೇಡ್ರಿ, ನೋಡ್ಕೊಂಡು ಹಾಕೋರಿ. ಈ ರೀತಿ ಹಾಕೊಳ್ಳಿ ಸ್ನೇಹಿತರೆ. ಈ ರೀತಿ ತೆಗೆದು ಸೇಮ್ ಹೋಳಿಗೆ ಮಾಡ್ದಂಗೆ ನೀವು ಹೋಳಿಗೆ ಒಬ್ಬಟ್ಟು ಯಾವ ರೀತಿ ಮಾಡ್ತೀರಿ ಅದೇ ರೀತಿ ಕಡಲೆಬೇಳೆ ಹೂರ್ಣ ಯಾವ ರೀತಿ ತುಂಬ್ಕೋತಿರಲ್ಲ ಅದೇ ರೀತಿ ಹೂಕೋಸಿನ ಹೂರ್ಣ ಏನೈತಿರಲ್ಲ ಈ ರೀತಿ ಹೂಕೋಸಿನ ಒಗ್ಗರಣೆ ಈ ರೀತಿ ತುಂಬ್ಕೊಂಡು ನೋಡ್ರಿ. ಮೇಲ್ಗಡೆ ಉದ್ದಾಗ ಚೂಪಾಗಿ ಮಾಡ್ಕೊಳ್ಳೋದು, ಅದನ್ನು ಮಾಡ್ಕೊಂಡು ಈ ರೀತಿ ಮಡ್ಚ್ಕೊಂಡು ಕೈಲಿ ಸ್ವಲ್ಪ ತಟ್ಟೋದ್ರಿ. ಅದನ್ನು ಕೈಲಿ ಸ್ವಲ್ಪ ತಟ್ಕೊಂಡು ಏನೈತಿರಲ್ಲ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕೊಳ್ಳೋದ್ರಿ. ಚಪಾತಿ ಮಾಡುವ ಇದನ್ನೈತಿರಲ್ಲ ಅದ್ರ ಮ್ಯಾಗ ಏನೈತಿ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಆಮೇಲೆ ಅದನ್ನೇನೈತಿರಲ್ಲ ಈ ಮೇಲ್ಗಡೆ ಇಡೋದು. ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಸೊಕಾಸ ಮಾಡ್ಕೊರಿ. ಒಡಿಬಾರದು, ಭಾಳ ಒತ್ತಾಗಿ ಭಾರ ಹಾಕ್ಬೇಡಿ ಸ್ನೇಹಿತರೆ. ಸ್ವಲ್ಪ ಪ್ರಮಾಣದಾಗ ನೋಡ್ರಿ ಸಣ್ಣಂಗೆ ಸೊಕಾಸ ಮಾಡ್ಕೊರಿ. ಅದನ್ನು ಒಡಿಲಾರ್ದ ಮಾಡ್ಕೊತವ್ರಿ. ನೋಡ್ರಿ ದಿಪ್ಪಿರೋ ಸ್ವಲ್ಪ ಭಾಳ ತೆಲೆ ಮಾಡ್ಕೊಳಕೋಬೇಡಿ ಸ್ನೇಹಿತರೆ. ದಿಪ್ಪಿರ್ಬೇಕ್ರಿ. ಒಳಗಿನ ಹೂಕೋಸು ನಾವು ಎಷ್ಟು ಹಾಕೊಂಡಿರ್ತೀವಿ ಒಳಗೆ ಇಡಿಸೋಷ್ಟು ನೋಡ್ಕೊಂಡು ಮಾಡ್ಕೊಬೇಕ್ರಿ ಅದನ್ನು. ಈಗ ತಯಾರತ್ರಿಗ ಈ ಪ್ಲೇಟಿಗೆ ತೆಗಿತೀವಿ ನೋಡ್ರಿ. ಈಗ ದೊಡ್ಡ ಬೇಕಾದ್ರೆ ದೊಡ್ಡದು ಮಾಡ್ಕೊಳಕ್ ಬರ್ತಿ, ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೊಳಕ್ ಬರ್ತಿ, ನೋಡ್ಕೊಂಡು ಮಾಡ್ಕೊರಿ. ಈಗ ನೆಕ್ಸ್ಟ್ ಇನ್ನೊಂದು ಕೈ ತೋರಿಸ್ತೀವಿ ನೋಡ್ರಿ. ಮತ್ತೆ ಹಿಟ್ಟು ತೊಗೊಳ್ಳೋದು, ಮೇಲೆ ಕೆಳಗೆ ಹಿಟ್ಟು ಹಚ್ಕೊಂಡು ಸ್ವಲ್ಪ ಚಪಾತಿನ ಹಚ್ಕೊಳ್ಳೋದ್ರಿ. ಈ ನೋಡ್ರಿ ಮತ್ತೆ ಮೇಲ್ಗಡೆ ಹಾಕೋತೀನತ್ತ. ಸ್ಟಫಿಂಗ್ ಚೆನ್ನಾಗಿ ಬಂದ ಸ್ನೇಹಿತರೆ. ನೀವು ಕಡ್ಲಿ ಹಿಟ್ಟು ಹಾಕೋಬೋದು, ಬಾಂಬೆ ರವೆ ಹಾಕೋಬೋದು ಅದ್ರಾಗ ಸ್ಟಫಿಂಗ್ ಮಾಡ್ಕೋಬೇಕಾರ. ಈ ನೋಡ್ರಿ ಮಸ್ತ್ ಆಯ್ತು. ಈಗ ಮತ್ತೆ ತಿರುಗಾಡಿದ್ರಿ, ಮತ್ತೆ ಇದು ಮಾಡ್ಕೊಳ್ಳೋದ್ರಿ. ಅದನ್ನು ಕೈಲಿ ತಟ್ಟುದ್ರಿ. ಅದನ್ನೀಗ ಈಗ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಚ್ಚುದ್ರಿ. ಚಪಾತಿ ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿ ಸ್ನೇಹಿತರೆ, ಅದೇ ಟೈಪ್ ಮಾಡ್ಕೊಳ್ಳೋದು. ಈ ಮತ್ತೆ ನೋಡ್ರಿ ಸೊಕಾಸ ಸಣ್ಣಗ ನೀವು ಸ್ಫೂರ್ತಿ ನಡ್ಸ್ಕೊಂಡ್ರಿ. ಅದನ್ನು ಭಾಳ ಒತ್ತೆ ಭಾರ ಹಾಕೋಬೇಡ್ರಿ. ಆದಷ್ಟತಿ ನಿಮ್ಮ ಶಕ್ತಿ ಎಷ್ಟೇ ತಟ್ಟು ನೋಡ್ಕೊಂಡು ಭಾರ ಹಾಕೋಬೇಡ್ರಿ. ಮತ್ತು ಒಡಿಬಾರದು ಒಳಗಡೆ ನೋಡ್ರಿ. ನಿಮ್ಗೆ ಯಾವ ಸೈಜ್ ಬೇಕಾದ್ರೆ ಆ ಸೈಜ್ ಮಾಡ್ಕೋಬೋದು. ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋಬೋದು, ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬೋದು. ಈಗ ತಯಾರಾತ್ರಿ. ಈಗ ಬರ್ಸನ್ ಮ್ಯಾಗ ಬೇಯಿಸ್ಕೊತೀನಿ ಅದನ್ನೀಗ ಸ್ನೇಹಿತರೆ. ಬರ್ಸನ್ ಮ್ಯಾಗ ತವಿ ಇಟ್ಟಿನ್ರಿ. ಈಗ ತವಿ ಕಾದೈತಿ ಹಾಕೋತೀನಿ ನೋಡ್ರಿ. ವಾವ್ ಎಷ್ಟು ನೈಸ್ ಕಾಣಕತ್ತೆ ನೋಡ್ರಿ ಸ್ನೇಹಿತರೆ. ಮೇಲೆಡೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಸುತ್ತಮುತ್ತ ಬಾಜುಕ. ನೀವು ತುಪ್ಪ ಬೇಕಾದ್ರೆ ತುಪ್ಪನ ಹಾಕೋಬೋದು, ಎಣ್ಣೆ ಬೇಕಾದ್ರೆ ಎಣ್ಣೆನ ಹಾಕೋಬೋದು. ಈಗ ಚೆನ್ನಾಗಿ ಬೇಯಿಸ್ಕೊಂಡ್ರಿ. ಅದನ್ನು ಒಂದು ಸೈಡ್ ಬೇಯ್ದ ಬಳಿಕ ಆಮೇಲೆ ತಿರುವು ಹಾಕೋದ್ರಿ ಅದನ್ನು. ವಾವ್ ನೋಡ್ರಿ, ವಾವ್ ಸೂಪರ್ ನೈಸ್ ಆಗಿತ್ತು ನೋಡಿ ಸ್ನೇಹಿತರೆ. ಮತ್ತು ನಮ್ಮ ಚಾನಲ್ದಾಗ ಅಡುಗೆ ರೆಸಿಪಿಗಳು ವಿಡಿಯೋಗಳು ಸ್ನೇಹಿತರೆ. ರೆಸಿಪಿ ವಿಡಿಯೋಗಳು ಯಾರು ಈ ರೆಸಿಪಿ ವಿಡಿಯೋಗಳು ನೋಡಿಲ್ಲ ದಯವಿಟ್ಟು ನೋಡ್ರಿ. ಮತ್ತು ನಮ್ಮ ಚಾನಲ್ದಾಗ ಟ್ರಾವೆಲ್ ವಿಡಿಯೋಗಳು ಇರ್ತಾವೆ, ಅದನ್ನು ಕೂಡ ನೋಡಿ ಸ್ನೇಹಿತರೆ. ಮತ್ತು ನಮ್ಮ ಚಾನಲ್ ಹೊಸ್ದಾಗಿ ಬಂದ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ವಿಡಿಯೋ ಕೂಡ ಶೇರ್ ಮಾಡಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಈಗ ಮತ್ತೆ ತಿರುವು ಹಾಕುತ್ತೆ ನೋಡ್ರಿ. ಈಗ ವಾವ್ ನೋಡ್ರಿ, ಒಂದು ಕಡೆ ಬೇಯ್ದ ಬಳಿಕ ಮತ್ತೊಂದು ಕಡೆ ತಿರುವು ಹಾಕೋದ್ರಿ. ಮತ್ತು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ಮೇಲ್ಗಡೆ ರೀ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡ್ಕೊತ ಸ್ನೇಹಿತರೆ ನಿಮ್ಗೆ ಇದ್ರ ತಕ್ಕಂತೆ. ಮತ್ತೆ ತಿರುವು ಹಾಕ್ತೀನಿ ನೋಡ್ರಿ. ವಾವ್ ನೈಸ್ ಆಯ್ತು ನೋಡಿ ಸ್ನೇಹಿತರೆ. ಈಗ ಒಂದು ಪ್ಲೇಟಿಗೆ ತೆಗಿತೀನಿ ಅದನ್ನೀಗ. ಈಗ ಆಗಲಿ ಈಗ ಮಾಡ್ಕೊಂಡಿನ್ರಲ್ಲ, ಈಗ ಮತ್ತೊಂದು ಹಾಕೋತೀನಿ ನೋಡ್ರಿ. ಈಗ ಹಾಕೋತೀನಿ ನೋಡಿ ಸ್ನೇಹಿತರೆ. ಈಗ ಮೇಲೇಡಿ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಈಗ ಸ್ವಲ್ಪ ಬೇಯಿಸ್ಕೊಂಡ್ರಿ ಅದನ್ನು. ಈಗ ನೋಡ್ರಿ ಒಂದು ಸೈಡ್ ಬೇಯ್ದೈತಿ. ಈಗ ತಿರುವಿ ಹಾಕೊಳಕತ್ತೀನಿ ಈಗ. ಮತ್ತು ಸ್ವಲ್ಪ ಸುತ್ತಮುತ್ತ ಎಣ್ಣೆ ಹಚ್ಕೊಂಡ್ರಿ, ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ನೇಹಿತರೆ. ಮತ್ತು ತಿರುವಿ ಹಾಕ್ತೀನಿ ರೀ. ಒಂದು ಸೈಡ್ ಬೇಯ್ದ ಬಳಿಕ ಇರ್ತಿ, ಮತ್ತೊಂದು ಸೈಡ್ ತಿರುವಿ ಹಾಕೋಬೇಕು.
ಚೆನ್ನಾಗಿ ಬೇಯ್ಬೇಕ್ರಿ ಅದು ಅದೇಟ್ ಬೇಯ್ತೈತಿ ಅಟ್ಟ ಪರೋಟ ನೈಸ್ ಆಕತ್ರಿ. ಮತ್ತು ನಮ್ಮ ಚಾನಲ್ದಾಗ ಆಲೂ ಪರೋಟ ವಿಡಿಯೋ ಐತ್ರಿ, ಮತ್ತು ಆಲೂ ಮಟರ್ ಪರೋಟ ವಿಡಿಯೋ ಐತಿ ಸ್ನೇಹಿತರೆ. ಅದನ್ನು ಕೂಡ ಯಾರು ನೋಡಿಲ್ಲ ದಯವಿಟ್ಟು ಒಂದ್ಸಲ ನೋಡ್ರಿ ಅಟ್ ನೈಸ್ ಸೂಪರ್ ಆಗಿ ಕಾಣಾಗತ್ತೆ ನೋಡಿ ಸ್ನೇಹಿತರೆ. ಈಗ ಆಗೈತೆ ನೋಡ್ರಿ, ತಕ್ಕೋತೀನಿ ನೋಡ್ರಿ. ಈ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಸ್ನೇಹಿತರೆ. ಸ್ನೇಹಿತರೆ, ಬಿಸಿಯಾದ ರುಚಿಯಾದ ಎಲ್ಲರಿಗೂ ಇಷ್ಟ ಆಗುವಂತಹ ಯಾವುದ್ರದ್ದು ಹೂಕೋಸಿನ ಪರೋಟ ತಯಾರಾಗೈತೆ ನೋಡಿ ಸ್ನೇಹಿತರೆ. ಈಗ ಮೇಲೆಗಡೆ ಮನೆಯಲ್ಲಿ ತಯಾರಿಸಿರೋ ತುಪ್ಪ ಹಾಕೋತೀನಂತ. ತುಪ್ಪ ಹಚ್ಕೊಂಡು ತಿಂದ್ರೆ ಏನಂತೀರಿ ನೀವು, ಸೂಪರ್ ನೈಸ್ ಸ್ನೇಹಿತರೆ. ಮಾವಿನಕಾಯಿ ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ರೆ ನೈಸ್ ಸೂಪರ್ ಸ್ನೇಹಿತರೆ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿರಿ. ಮತ್ತು ನೀವು ಹೂಕೋಸಿನ ಪರೋಟ ನೀವು ಹಿಂಗೆ ಮಾಡಿದ್ರೆ ತಿಳ್ಕೊರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಬಿಸಿಯಾದ ರುಚಿಯಾದ ಹೂಕೋಸಿನ ಪರೋಟ. ಈ ಹೂಕೋಸಿನ ಪರೋಟ ವಿಡಿಯೋನ ಎಂಡ್ ಮಾಡ್ತೀನಂತ. ಈ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.